ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ MotoGuru ವ್ಲಾಗ್ಸ್ಗೆ. ಈ ವಿಡಿಯೋಲಿ ನಿಮ್ಗೆ ರೈಡಿಂಗ್ ಗೇರ್ಸ್ ಆಗಲೇ ನೋಡ್ಕೊಂಡು ಬಂದಿದ್ರೆ ಇಂಟ್ರೋಲಿ ಯಾವುದೇ ರೈಡಿಂಗ್ ಗೇರ್ಸ್ ನಾನು ಯೂಸ್ ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಷ್ಟು ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ನಾನು ಆಲ್ಮೋಸ್ಟ್ 1 ಇಯರ್ ಮೇಲೆ ಯೂಸ್ ಮಾಡಿದ್ದೀನಿ ಆ ಪ್ರಾಡಕ್ಟ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಇದು ಇನ್ಫಾರ್ಮೇಷನ್ ಸಖತ್ ಯೂಸ್ಫುಲ್ ಅಂತ ಅನ್ಕೊತೀನಿ ನಿಮಗೆ. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ರೈಡಿಂಗ್ ಹೆಲ್ಮೆಟ್ ನಾನು ಬೈ ಮಾಡಿರೋದು, ಅದು ಕಾಸ್ಟ್ಲಿಯಸ್ಟ್ ಹೆಲ್ಮೆಟ್ ನಾನು ಬೈ ಮಾಡಿರೋದು. ಇದು ಆಕ್ಸರ್ ಅಂತ ನೀವು ಆಗಲೇ ನೋಡ್ಬೋದು, ಆಗಲೇ ಇಂಟ್ರೋಲ್ ಆಗಲಿ ನೋಡಿರ್ತೀರ. ಆದರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಫಸ್ಟ್ ನಾನು MT ಬೈ ಮಾಡೋಣ ಅಂತ ಹೋದೆ, ಅದರಲ್ಲಿ ಜಾಸ್ತಿ ಫೀಚರ್ಸ್ ಇರಲಿಲ್ಲ. ಆಮೇಲೆ ಅದಕ್ಕೋಸ್ಕರ ನಾನು ಇದ್ರಲ್ಲಿ ಜಾಸ್ತಿ ಫೀಚರ್ಸ್ ಏನೇನು ಫೀಚರ್ಸ್ ಇದೆ ಅಂತ ತೋರಿಸ್ತೀನಿ MT ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೆ ಕಂಪ್ಲೀಟಾಗಿ ನೋಡಿ. ಸೊ ಫಸ್ಟ್ ಫೀಚರ್ ಏನಂದರೆ, ಇದು ಡಾಟ್ ಸರ್ಟಿಫೈಡು, ISI ಎಲ್ಲ ಡಾಟ್ ಸರ್ಟಿಫೈಡ್ ಹೆಲ್ಮೆಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಪ್ರೈಸ್ ಬಂದು ನನಗೆ ಆಲ್ಮೋಸ್ಟ್ 5000 ಆಯಿತು. ಇಟ್ಸ್ ವರ್ತ್ ಅಂತ ಅನಿಸ್ತು, ಅದಕ್ಕೆ ಬೈ ಮಾಡಿದೆ. ಆಮೇಲೆ ಕಲರ್ ಸ್ಕೀಮು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಇದೊಂದು ಏನು MTಗೆ ಕಂಪೇರ್ ಮಾಡ್ಕೊಂಡು ಏನು ಫೀಚರ್ ಚೆನ್ನಾಗಿದೆ ಅಂದರೆ, ನೀವು ನೋಡ್ಬೋದು ಈ ಸೈಡಲ್ಲಿ ಟಿಂಟೆಡ್ ವೈಸರ್ ಥರ ಬರುತ್ತೆ. ಹಿಂಗೆ ಪುಲ್ ಮಾಡಿದ್ರೆ ವೈಸರ್ ಓಪನ್ ಆಗುತ್ತೆ. ಈ ವೈಸರು ನಿಮಗೆ ಬರಲ್ಲ MTಲಿ ಯಾವುದೇ ಥರ. ಆಲ್ಮೋಸ್ಟ್ 10,000 to 11,000 ರುಪೀಸ್ ಸೆಗ್ಮೆಂಟಲ್ಲಿ MTಲಿ ಮಾತ್ರ ಈ ಥರದ್ದು ಆಪ್ಷನ್ ಸಿಗುತ್ತೆ. 5,000 6,000 ಎಲ್ಲ MT ಆಪ್ಷನ್ ಸಿಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಒಳ್ಳೆ ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಬೈ ಮಾಡಿದೆ. ಮತ್ತು ಇದರಲ್ಲಿ ನಿಮಗೆ ಫಾಗ್ ಪ್ರೊಟೆಕ್ಟರ್ ಅಂತ ಗ್ಲಾಸ್ ಮೇಲೆ ಬರುತ್ತೆ, ಅದೊಂದು ಎಕ್ಸ್ಟ್ರಾ 300 ರುಪೀಸ್ ಅದರ ಇದ್ರ ಜೊತೆ ಫ್ರೀ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಹೆಲ್ಮೆಟ್ ನಾನು ಬೈ ಮಾಡಿದೆ. ಆಮೇಲೆ ಹೇರ್ ವೆಂಟ್ಸು ಚೆನ್ನಾಗಿದೆ. ಇಲ್ಲಿ ಮೇಲೆ ಎಲ್ಲ ಹೇರ್ ವೆಂಟ್ಸ್ ಇದೆ, ನೋಡ್ಬೋದು ನೀವು. ಇದು ಓಪನ್ನು, ಇದು ಕ್ಲೋಸು. ಆಮೇಲೆ ಇಲ್ಲೊಂದು ಏರ್ ವೆಂಟ್ ಇದೆ, ನೀವು ನೋಡ್ಬೋದು. ಇದನ್ನು ತುಂಬ ಚೆನ್ನಾಗಿದೆ. ಹೈ ಸ್ಪೀಡ್ಸಲ್ಲಿ ಒಳ್ಳೆ ಸ್ಟೆಬಿಲಿಟಿ ಇದೆ. ಮತ್ತು ಒಳಗಡೆ ತೋರಿಸೋದಾದರೆ ನೀವು ನೋಡ್ಬೋದು, ಕುಷನಿಂಗ್ ಎಫೆಕ್ಟ್ ಎಲ್ಲ ತುಂಬ ಸಾಫ್ಟ್ ಆಗಿದೆ. ಲೋಕಲ್ ಹೆಲ್ಮೆಟ್ ಥರ ಅಲ್ಲ, ಆದ್ರೆ ಒಂಥರ ತುಂಬ ಚೆನ್ನಾಗಿದೆ. ನೋಡಿ, ನೋಡ್ಬೋದು, ಫುಲ್ಲು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ಟ್ರ್ಯಾಪು ಅಷ್ಟೇ, ಇದೊಂಥರ ಡಿಫ್ರೆಂಟ್ ಥರ ಸ್ಟ್ರ್ಯಾಪು. ನಾರ್ಮಲ್ ಹೆಲ್ಮೆಟ್ಸ್ಗೆಲ್ಲ ಬರುತ್ತಲ್ಲ ಆ ಥರ ಅಲ್ಲ, ಇದೊಂಥರ ಚೆನ್ನಾಗಿದೆ. ಆಮೇಲೆ ಸೇಫ್ಟಿ ವೈಸು ಕೊಟ್ಟಿದ್ದಾರೆ. ಇದು ಒಂಥರ ಡೈರೆಕ್ಟಾಗಿ ಪುಲ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ದಿಸ್ ಹೆಲ್ಮೆಟ್ ಇಸ್ ಒನ್ ಆಫ್ ದ ಬೆಸ್ಟ್ ಹೆಲ್ಮೆಟ್ ಅಂತ ಅನಿಸ್ತು, ಆಕ್ಸರ್ ಇದು. ಆಮೇಲೆ ನೆಕ್ಸ್ಟು ಫಸ್ಟ್ ರೈಡಿಂಗ್ ಗ್ಲೌಸ್ ಯಾರು ತೊಗೊಂಡಿದ್ದಂದರೆ, ಇದು ಪ್ರೋಬೈಕರ್. ಆಲ್ಮೋಸ್ಟ್ 2 to 3 ಇಯರ್ಸ್ ಮೇಲಾಗಿದೆ. 3 ಇಯರ್ಸ್ ಆಗಿದೆ, ಟೋಟಲ್ 3 ಇಯರ್ಸ್ ಆಗಿದೆ. ಇವಾಗ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಇನ್ನೂ ಚೇಂಜ್ ಮಾಡಬೇಕಂತನೂ ಅಂದ್ಕೊಂಡಿಲ್ಲ ನಾನು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ಮೇನ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಿಮ್ಮ ಫೋನ್ ಯೂಸ್ ಮಾಡೋಕ್ಕಲ್ಲ, ಅದಕ್ಕೋಸ್ಕರ ನಾನು ಇನ್ನು ಹೋಲ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಫಿಂಗರ್ ಟಿಪ್ಪಿಂದ ನಾವು ಯೂಸ್ ಮಾಡ್ಬೋದು. ಬಿಕಾಸ್ ಟೋಲೆಲ್ಲ ನಾವು ಪೇಮೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಲೆನೋವು, ಗೂಗಲ್ ಪೇ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಲೆನೋವು. ಅದಕ್ಕೋಸ್ಕರ ಒಂದು ಹೋಲ್ ಮಾಡಿಬಿಟ್ರೆ ಬೆಸ್ಟ್. ನೀವು ಅಲ್ಲಿ ಆರಾಮಾಗಿ ನೀವು ಫೋನೆಲ್ಲ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಒಂದು ಹೋಲ್ ಬೇರೆ ಮಾಡಿದ್ದೀನಿ. ಇದು ಫೋನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ. ಆಮೇಲೆ ಕ್ವಾಲಿಟಿ ವೈಸ್ ಅಂತೂ ಪ್ರೋಬೇಕರ್ ಅಂತೂ ಎಷ್ಟೊಂದು ಗೊತ್ತಿದೆ. ಇಲ್ಲಿ ಆಲ್ಮೋಸ್ಟ್ 400 ಏನೋ ಆಯಿತು ಅಷ್ಟೇ. ಅಮೆಝಾನಲ್ಲಿ ಸಿಗುತ್ತೆ. ನಾನು ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಕೂಡ ಬೈ ಮಾಡ್ಬೋದು. ಇದು ಒಂಥರ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಗ್ಲೌಸ್ ಅಂತಲೇ ಹೇಳ್ತೀನಿ. ಆಮೇಲೆ ನಂದು ಜಾಕೆಟ್ಗೆ ಬಂದರೆ ಲೆದರ್ ಜಾಕೆಟ್ ತೊಗೊಂಡಿದ್ದೀನಿ. ರೈಡಿಂಗ್ ಜಾಕೆಟ್ಸ್ ತೊಗೋಬೇಕು, ಆದರೆ ಬಜೆಟ್ ಒಂದು ಸ್ವಲ್ಪ ಜಾಸ್ತಿ ಇದೆ, 10,000 ಆಗುತ್ತೆ. ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ನಾನು ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಲೆದರ್ ಜಾಕೆಟ್ ಬಗ್ಗೆ ಹೇಳೋದಾದರೆ, ಇದು ಒಂಥರ ವೇರ್ ಮಾಡಿ ತೋರಿಸ್ತಾರೆ. ಇದು ಕಮ್ಮಿನೇ ಆಯಿತು, ಆಲ್ಮೋಸ್ಟ್ ನನಗೆ 4,000 ಅಂತ ಆಯಿತು. ಬಿಕಾಸ್ ಇದು ಬಿದ್ದಾಗೂ ಸ್ವಲ್ಪ ಅವಾಯ್ಡ್ ಮಾಡುತ್ತೆ, ನಮ್ಮ ಸ್ಕಿನ್ ಎಲ್ಲ ಸ್ಕ್ಯಾಚಸ್ ಆಗೋದಲ್ಲ. ನೀವು ನೋಡ್ಬೋದು, ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ಮತ್ತು ರೈನಿ ಸೀಸನಲ್ಲೂ ಅಷ್ಟೇ ಒಂಥರ ವಾಟರ್ ಪ್ರೂಫ್. ಇದು ಏನು ಅಷ್ಟೊಂದು ಒದ್ದೆ ಆಗೋ ಚಾನ್ಸಸ್ ಇರಲ್ಲ. ಆಮೇಲೆ ಫುಲ್ಲು ವಾಟರ್ ಪ್ರೂಫ್ ಅಲ್ಲ, ಒಂಥರ ಲಿಟಲ್ ಸ್ಪ್ಲಾಶ್ ಪ್ರೂಫ್ ಥರನೇ, ಅದು ಫುಲ್ ವಾಟರ್ ಪ್ರೂಫ್ ಇಲ್ಲ ಇದು. ಸೊ ಇದು ಒಂದು ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ ಬಾಡಿನ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ರೈಡಿಂಗ್ ಜಾಕೆಟ್ಸ್ ತೊಗೋಬೇಕು ರೈನಾಕ್ಸ್ದು, ನೆಕ್ಸ್ಟ್ ಇಯರ್ ಬೈ ಮಾಡೋಣ ಅಂತ ಇದ್ದೀನಿ ಅದು. ಸೊ ನೆಕ್ಸ್ಟ್ ಶೂಸ್ಗೆ ಬರೋದಾದರೆ, ಇದು ಡೆಕೆತ್ಲಾನಲ್ಲಿ ಬೈ ಮಾಡಿದ್ದು ಶೂಸು, ಕ್ವಾಂಚಿ ಅಂತ. ಇದು ಆಲ್ಮೋಸ್ಟ್ 4,000 ಏನೋ ಆಯಿತು. ಒಳ್ಳೆ ಕ್ವಾಲಿಟಿ ಶೂಸ್ ಇದು. ಮೇನಾಗೆ ನಾನು ಆ್ಯಕ್ಚುಲಿ ಹೈಕಿಂಗ್ಗೆ ತೊಗೊಂಡಿದ್ದು. ಆ ರೈಡಿಂಗ್ ಕೂಡ ಯೂಸ್ ಮಾಡ್ಬೋದು ನೀವು, ಯಾವುದೇ ಥರ ಏನೋ ಇದಾಗಲ್ಲ.
ಒಂಥರ ಕಂಫರ್ಟಬಲ್ ಆಗಿದೆ. ಇದು ವಾಟರ್ ಪ್ರೂಫ್, ಇದು ಕೂಡ ವಾಟರ್ ಪ್ರೂಫು. ಈ ರೈಡಿಂಗ್ ಅಂತೂ ತುಂಬಾ ಯೂಸ್ ಆಗುತ್ತೆ, ಯೂಸ್ ಮಾಡ್ಬೋದು ನೀವು. ಸೊ ಇದೆಲ್ಲ ರೈಡಿಂಗ್ ಜಾಕೆಟ್ಸು ಮತ್ತು ರೈಡಿಂಗ್ ಬಜೆಟ್ ರೈಡಿಂಗ್ ಗೇರ್ಸು. ಆಲ್ಮೋಸ್ಟ್ ನಾನು ಹೆಲ್ಮೆಟ್ 5000 ಮತ್ತು ರೈಡಿಂಗ್ ಜಾಕೆಟು 4000, 9000 ಆಯಿತು ಟೋಟಲ್ಲು. ಆದಮೇಲೆ ಶೂಸ್ ಒಂದು 4000, ಟೋಟಲ್ 13000 ಆಯಿತು. 13000 ಪ್ಲಸ್ ನನ್ನ ಗ್ಲೌಸ್ ಎಷ್ಟಾಯಿತು, 500 ರುಪೀಸ್, ಆಲ್ಮೋಸ್ಟ್ 500 ರುಪೀಸ್ ಆಯಿತು. 13500 ಎಲ್ಲ ಮುಗ್ದೋಯ್ತು ನಾನು. ಸೊ ಇದೊಂದು ಬಜೆಟ್ ರೈಡಿಂಗ್ ಗೇರ್ಸು. ಸೊ ಅದಕ್ಕೋಸ್ಕರನೇ ಬೈ ಮಾಡಿದ್ದು. ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಹಾಸ್ಪಿಟಲ್ಗೆ ನೀವು 1 ಲಕ್ಷ ಖರ್ಚು ಮಾಡೋದು ಬೇರೆ, ರೈಡಿಂಗ್ ಗೇರ್ಸ್ಗೆ 20,000 ಖರ್ಚು ಮಾಡಿದ್ರೆ ಸಾಕು. ನಿಮ್ಮ ಹಾಸ್ಪಿಟಲ್ ಖರ್ಚು ಅಲ್ಲೇ ಉಳಿಯುತ್ತೆ. ಅದಕ್ಕೋಸ್ಕರ ನೀವು ರೈಡಿಂಗ್ ಗೇರ್ಸ್ನ ಬೈ ಮಾಡಿ. ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.